ಅವನು ಬಿಲ್ಡಿಂಗ್ ಒಂದರ ಮಾಲೀಕ. ಅದೇ ಬಿಲ್ಡಿಂಗ್ನಲ್ಲಿ ಯುವತಿಯೊಬ್ಬಳು ಬಾಡಿಗೆಗೆ ಇದ್ಲು. 45ರ ಹರೆಯದ ಇವನ ಕಣ್ಣು ಆ ಯುವತಿ ಮೇಲಿತ್ತು. ಪ್ರೀತ್ಸೆ ಅಂತ ಯುವತಿ ಹಿಂದೆ ಬಿದ್ದಿದ್ದ ಅವನು ಮಾಡಿದ್ದು ಮನೆ ಹಾಳು ಕೆಲಸ. ಯುವತಿ ಪ್ರೀತಿ ಒಪ್ಪದಿದ್ದಕ್ಕೆ ಈತ ಮಾಡಿರೋ ಕೆಲಸವಾದರೂ ಏನು ಅಂತೀರಾ? ಸ್ಟೋರಿ ನೋಡಿ. ಇವನು ಮನೆಯ ಮಾಲೀಕ, ಆದರೆ ಮಾಡೋದು ಮಾತ್ರ ಖತರ್ನಾಕ್ ಕೆಲಸ. ಇನ್ನು ಬಾಡಿಗೆಯಿಂದ ಬರೋ ಹಣದಲ್ಲಿ ಆರಾಮಾಗಿ ಜೀವನ ನಡೆಸೋದು ಬಿಟ್ಟು ಯುವತಿಯ ಹಿಂದೆ ಬಿದ್ದಿದ್ದ ಈ ಖತರ್ನಾಕ್. ಹಾಗಂತ ಇವನೇನು ಭಗ್ನ ಪ್ರೇಮಿಯಲ್ಲ, ಮದುವೆಯಾಗಿರೋ ಸಂಸಾರಸ್ಥ. ಇನ್ನು ಈ ಸಂಸಾರಸ್ಥ ಹುಡುಗಿಯ ಹಿಂದೆ ಅಲೆದು ಜೀವನವನ್ನ ಹಾಳು ಮಾಡಿಕೊಂಡಿರುವಂತಹ ಕಥೆ ಇದು. ಇವನೇ ನೋಡಿ, ನಾವು ಹೇಳ್ತಿದ್ದ 45ರ ಹರೆಯ ಮನೆ ಮಾಲೀಕ ಶ್ರೀಕಾಂತ್, ಕಮಲಾನಗರದ ನಿವಾಸಿ. ಈತನ ಮನೆಯಲ್ಲೇ ಕಳೆದ 1 ವರ್ಷದಿಂದ ಯುವತಿಯೊಬ್ಬಳು ವಾಸವಾಗಿದ್ಲು. ಮದುವೆಯಾಗಿದ್ರೂ ಈತ ಯುವತಿಗೆ ಪ್ರೀತಿ ಮಾಡುವಂತೆ ಕಾಟ ಕೊಡ್ತಿದ್ದ. ಇವನ ಕಾಟ ತಾಳೋಕಾಗದೆ ಯುವತಿ ಬೇರೆ ಮನೆ ಕೂಡ ಮಾಡಿದ್ಲು. ಅಲ್ಲಿಗೆ ಹೋದ್ರೂ ಕೂಡ ಯುವತಿಯನ್ನ ಇವನು ಫಾಲೋ ಮಾಡ್ತಿದ್ದ. ಬರೀ ಫಾಲೋ ಮಾಡ್ತಾನೆ ಅನ್ಕೊಂಡ್ರೆ ಆಮೇಲೆ ನಡೆದಿದ್ದು ಕಥೆಯೇ ಬೇರೆ. ಇದೇ ತಿಂಗಳು ಏಪ್ರಿಲ್ 8ರಂದು ಫ್ರೆಂಡ್ ಜೊತೆ ಯುವತಿ ದೇವೇಗೌಡ ಪೆಟ್ರೋಲ್ ಬಂಕ್ ಬಳಿಯ ಬಸ್ ಸ್ಟಾಪ್ ಬಳಿ ಕುಳಿತಿದ್ಲು. ಅಲ್ಲಿಗೆ ಬಂದಿದ್ದ ಇದೇ ಮನೆ ಮಾಲೀಕ ಶ್ರೀಕಾಂತ್ ಇವನ ಪ್ರೀತಿ ಮಾಡ್ತಿರೋದಕ್ಕೆ ನನ್ನ ಪ್ರೀತಿ ಮಾಡ್ತಿಲ್ವಾ ಅಂತ ಇಬ್ಬರ ಕೆನ್ನೆಗೆ ಬಾರಿಸಿದ್ದಾನೆ. ಇಷ್ಟಕ್ಕೆ ಸುಮ್ಮನಾಗದೆ ಚಾಕುವಿನಿಂದ ಇಬ್ಬರ ಮೇಲೆ ಹಲ್ಲೆ ಮಾಡಿ ಅಟ್ಟಹಾಸ ಮೆರೆದಿದ್ದಾನೆ. ಸದ್ಯ ಸ್ಥಳೀಯರ ಸಹಾಯದಿಂದ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗೆಳೆಯರ ಜೊತೆ ನೋಡಿ ಈ ಕಾರಣಕ್ಕೆ ನನ್ನ ಇದನ್ನ ಒಪ್ತಿಲ್ವಾ ಅಂತ ಹೇಳಿ ಜೇಬಲ್ಲಿದ್ದ ಒಂದು ಕಟ್ಟರ್ ಇರುತ್ತದೆ, ಬಾಕ್ಸ್ ಕಟ್ಟರ್ ತೊಗೊಂಡು ಆ ಹುಡುಗನ ಮೇಲೆ ಮತ್ತು ಆ ಹುಡುಗಿ ಮೇಲೆ ಹಲ್ಲೆ ಮಾಡಿರ್ತಾರೆ. ಅಟೆಂಪ್ಟ್ ಮರ್ಡರ್ ಪ್ರಕರಣ ದಾಖಲಾಗಿದ್ದು ಆರೋಪಿತನನ್ನು ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಮನೆ ಆಯ್ತು, ಬರೋ ಬಾಡಿಗೆಯಲ್ಲಿ ಆರಾಮಾಗಿ ಜೀವನ ನಡೆಸೋದು ಬಿಟ್ಟು ಯುವತಿಯ ಹಿಂದೆ ಹೋದಂತಹ ಮನೆ ಮಾಲೀಕ ಪ್ರೀತ್ಸೆ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಜಿವಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.